ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರುವ ಶನಿ ಮಹಾತ್ಮ ದೇವಾಲಯದಿಂದ ತಾಲೂಕು ಕಚೇರಿಯವರೆಗೆ ಪ್ರತಿಭಟನಾಕಾರರು ಕಾಲನಿಗೆ ಜಾಥಾ ನಡೆಸಿ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ವೇಳೆ ಪೊಲೀಸರು ಬ್ಯಾರಿಕೇಡ್ಗಳ ಮೂಲಕ ತಡೆದರು. ಇದರಿಂದ ಆಕ್ರೋಶಗೊಂಡ ಪ್ರತಿಭಟನಾಕಾರರು ರಸ್ತೆಯಲ್ಲೇ ಕುಳಿತು ಧರಣಿ ನಡೆಸಿ ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಹಾಗೂ ಘೋಷಣೆಗಳನ್ನು ಕೂಗಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ದಲಿತ ಮುಖಂಡ ರಾಜಕಾಂತ್, 1972ರಲ್ಲಿ ಕಂದಾಯ ಇಲಾಖೆಯೇ ದಲಿತ ರೈತರಿಗೆ ಭೂಮಿಯನ್ನು ಮಂಜೂರು ಮಾಡಿ ಎಲ್ಲಾ ದಾಖಲೆಗಳನ್ನು ನೀಡಿತ್ತು. ಆದರೆ 1992ರಲ್ಲಿ ಆಡಳಿತಾತ್ಮಕ ಲೋಪದಿಂದ ಅರಣ್ಯ ಇಲಾಖೆಗೆ ವರ್ಗಾವಣೆಗೊಂಡಿದೆ ಎಂದು ಹೇಳಿ ಈಗ ರೈತರನ್ನು ಒಕ್ಕಲೆಬ್ಬಿಸಲು ಪ್ರಯತ್ನಿಸುತ್ತಿರುವುದು ಅನ್ಯಾಯ ಎಂದು ಆರೋಪಿಸಿದರು. ದೊಡ್ಡ ಮಟ್ಟದ ಅರಣ್ಯ ಒತ್ತುವರಿಗಳ ವಿರುದ್ಧ ಕ್ರಮ ಕೈಗೊಳ್ಳದ ಅಧಿಕಾರಿಗಳು ಬಡ ದಲಿತ ರೈತರನ್ನೇ ಗುರಿಯಾಗಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಚಿಕ್ಕಬಳ್ಳಾಪುರ ತಾಲೂಕು మనము దొంగ పనులు చేసేదో అన్యాయంగా పోయేదో న్యాయంగా పోరాటం చేద్దాం. ఎవరేం చేస్తారు? ಅಂತೇಳಿ ಎಕ್ಸೈಸ್ ಭೂಮಿಯನ್ನು ನಾವೇ ಸ್ವಾಧೀನ ಮಾಡಿಕೊಂಡು ಹಂಚಿ ಅಲ್ಲಿ ಬಹಳ ದೊಡ್ಡ ಹೋರಾಟವನ್ನು ಮಾಡಿದ್ದೀವಿ. ಗೋಲಿಬಾರ್ ಆಯಿತು. ಇನ್ನು ಸಿಂಗಾಟ ಕದಿರೇನಹಳ್ಳಿ ಗ್ರಾಮದ ರೈತರು ಅನುಭವದಲ್ಲಿರುವ ಸರ್ವೆ ನಂಬರ್ ಅರಣ್ಯ ಇಲಾಖೆ ವ್ಯಾಪ್ತಿಗೆ ಒಳಪಟ್ಟಿದೆ. ಆದರೂ ಸಹ ಎಲ್ಲಾ ರೀತಿಯಲ್ಲಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಅರಣ್ಯ ಇಲಾಖೆಯ ಅಧಿಕಾರಿಗಳು ಸ್ಥಳ ಪರಿಶೀಲಿಸಿ ಸ್ಥಳೀಯ ಗ್ರಾಮದ ರೈತರು ಅನುಭವದಲ್ಲಿ ಇರುವ ವರದಿಯನ್ನು ನೀಡಿದ್ದಾರೆ. ಆದರೆ ಆ ಜಾಗವು ವನ ಸಂರಕ್ಷಣಾ ಅಧಿನಿಯಮದಲ್ಲಿರುವ ಕಾರಣ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ನಡೆಸಿ ಪರಿಶೀಲಿಸಿದ ನಂತರ ಜಿಲ್ಲಾ ಮಟ್ಟದಲ್ಲಿ ಅಥವಾ ಸರ್ಕಾರದ ಮಟ್ಟದಲ್ಲಿ ಇತ್ಯರ್ಥವಾಗುತ್ತಾ ಎಂಬುದು ನೋಡಬೇಕಾಗುತ್ತದೆ ಎಂದರು. ಅದೇ ಇವತ್ತು ಸಿಂಗಾಟೆ ಕದರನಹಳ್ಳಿ ಸರ್ವೆ ನಂಬರ್ 67ಕ್ಕೆ ಸಂಬಂಧಿಸಿದಂತೆ ಅಲ್ಲಿ ಸ್ವಲ್ಪ ಅರಣ್ಯ ಇರೋದ್ರಿಂದ ರೈತರುಗಳು ನಾವು ಸಾಗುವಳಿ ಮಾಡ್ತಿದ್ವಿ, ಆ ಪ್ರದೇಶ ನಮಗೆ ಬಿಟ್ಕೊಡ್ಬೇಕು ಅಂತ ಅವ್ರದ್ದೊಂದು ಬೇಡಿಕೆ ಇಟ್ಟು ಅದು ಪ್ರತಿಭಟನೆ ಮಾಡಿದ್ದಾರೆ ತಹಶೀಲ್ದಾರ್ ಆಫೀಸ್ ಮುಂದೆ. ಸೊ ಅದು ಅರಣ್ಯ ಕಾಯ್ದೆ ಅಡಿ ಬರೋದ್ರಿಂದ ಕೂಡ ಅರಣ್ಯ ಇಲಾಖೆ ಕೂಡ ಅದ್ರ ಬಗ್ಗೆ ಡಿಸಿಷನ್ ಮಾಡಬೇಕಾಗತ್ತೆ. ಈಗ 74ರಲ್ಲಿ ನಮ್ಮಿಂದ ಮಂಜೂರಾಗಿ 94ಅಲ್ಲಿ ಸಾಗುವಳಿ ಚೀಟಿ ಕೊಟ್ಟಿದ್ದೀವಿ. 91ರಲ್ಲಿ ಗೆಜೆಟ್ ಕೂಡ ಆಗಿದೆ, ಫಾರೆಸ್ಟ್ ಗೆಜೆಟ್ ಆಗಿದೆ, ಇದನ್ನು ಸೇರಿಸಬೇಕು ಫಾರೆಸ್ಟ್ಗೆ ಅಂತ. ಅದರಂತೆ ಹಿಂದೆ FSO ಅವರು ಇದು ಅರಣ್ಯ ಬರುತ್ತೆ, ಇದನ್ನು ಅರಣ್ಯಗೊಳಿಸ್ಕೋಬೇಕು ಅಂತ ಆರ್ಡ್ರ್ ಮಾಡಿದ್ದಾರೆ. ಅದು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಅಲ್ಲಿ ಕೆಲವು ಗ್ರಾಮಸ್ಥರು ತಕರಾರು ಕೊಟ್ಟಿದ್ದರಿಂದ ಇದು ಮರುಪರಿಶೀಲನೆ ಮಾಡಿ ಪ್ರಸ್ತಾವನೆ ಮಂಡಿಸಿ ಅಂತ ಹೇಳ್ಬಿಟ್ಟು ತಿರ್ಗಾ FSOಗೆ DC ಕಚೇರಿಯಿಂದ ಹೋಗಿದೆ. ಆನಂತರ ಅವರು ತಿರ್ಗಾ ಎಲ್ಲ ಪರಿಶೀಲನೆ ಮಾಡಿ ಅದು ಸಿಂಧು ಅಂತ ಮಾಡಿ DFO ಅವರ ಕಚೇರಿಗೆ ಸಲ್ಲಿಸಿದ್ದಾರೆ. DFO ಕಚೇರಿ ಇವತ್ತು ಪೆಂಡಿಂಗ್ ಇದೆ ಅದು. ಸೊ DFO ಅವ್ರ ಇದರಲ್ಲಿ ಏನಾಗಿದೆ, ಅಲ್ಲಿ ಅನುಭವ ಇದ್ದಾರೆ ಇವರು ಅಂತ ಹೇಳ್ಬಿಟ್ಟು ಅವರ ಕೆಳಗಿನ ಅಧಿಕಾರಿಗಳು ಅವ್ರಿಗೆ ಒಂದು ಮಾಹಿತಿನ ಕೊಟ್ಟಿರೋದ್ರಿಂದ ಸೊ ಈಗ ಅರಣ್ಯ ಚೆಕ್ ಬಂದಿಗೆ ನೋಡಿದಾಗ ಸರ್ವೆ ನಂಬರು ಅದೆಲ್ಲ ಹೋಲಿಕೆ ಆಗಿ ಅರಣ್ಯ ಅಂತಲೇ ಬರ್ತಿರೋದ್ರಿಂದ ಅವರು ಡಿಸಿಷನ್ ಮಾಡಬೇಕಾಗಿದೆ, ಇದು ಅರಣ್ಯಕ್ಕೆ ಬರುತ್ತೋ ಬರಲ್ವೋ ಅಂತ. ಸೊ ಆ ಹಂತದಲ್ಲಿ ಇರೋದ್ರಿಂದ ಜಿಲ್ಲಾಧಿಕಾರಿಗಳು ಈಗ ಕರೆದುಬಿಟ್ಟು ಸಭೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ನೋಡೋಣ ಮುಂದೆ ಯಾವ ಹಂತದಲ್ಲಿ ಸರಿ ಮಾಡ್ಬೋದು ಸರ್. ಅದೇ ಇದು ಫಾರೆಸ್ಟ್ ಇರೋದ್ರಿಂದ BNS ಕಾಯ್ದೆ BNS ಅಲ್ಲ ಸರಿ, ವನ ಸಂರಕ್ಷಣಾ ಅಧಿನಿಯಮ ಅಪ್ಲೈ ಆಗೋದ್ರಿಂದ ನೋಡಬೇಕಾಗತ್ತೆ, ಇದು ನಮ್ಮಂತಲ್ಲೇ ಆಗುತ್ತಾ ಅಥವಾ ಸರ್ಕಾರದ ಹಂತಕ್ಕೆ ಹೋಗ್ಬೇಕಾ ಅನ್ನೋದನ್ನ ನೋಡಿಕೊಂಡು ಮುಂದಿನ ನಿರ್ಧಾರಗಳನ್ನ ತಗೋಬೇಕಾಗುತ್ತೆ. ಇನ್ನು ಸಿಂಗಾಟ ಕದಿರೇನಹಳ್ಳಿ ರೈತರು ಹಲವು ದಶಕಗಳಿಂದ ಸಾಗುವಳಿ ಮಾಡುತ್ತಿರುವ ಭೂಮಿಯನ್ನು ಉಳಿಸಿಕೊಡುವಂತೆ ಒತ್ತಾಯಿಸಿ ಆರಂಭಗೊಂಡಿದ್ದ ಈ ಹೋರಾಟಕ್ಕೆ ಜಿಲ್ಲಾಧಿಕಾರಿಗಳ ಮಧ್ಯಪ್ರವೇಶ ತಾತ್ಕಾಲಿಕ ವಿರಾಮ ನೀಡಿದೆ. ಆದರೆ ಭೂ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗುವವರೆಗೂ ಹೋರಾಟ ಮುಂದುವರಿಸುವ ಎಚ್ಚರಿಕೆಯನ್ನು ಸಹ ಪ್ರತಿಭಟನಾಕಾರರು ನೀಡಿದ್ದಾರೆ. ಕ್ಯಾಮೆರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.